ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಟೊಮ್ಯಾಟೊ ಗೊಜ್ಜು. ತುಂಬಾನೇ ಚೆನ್ನಾಗಿರುತ್ತೆ. ಒಂದು ವಾರದವರೆಗೂ ನಾವು ಫ್ರಿಜ್ಜಲ್ಲಿ ಇಡ್ದಲೆ ಹೊರಗಡೆನೆ ಇಟ್ಟು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಇಡ್ಲಿ, ದೋಸೆ, ಚಪಾತಿ, ಪೂರಿ ಅನ್ನದ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ. ಇದೊಂದು ಚಟ್ನಿ ಮಾಡಿ ಇಟ್ಕೊಂಡ್ರೆ ನಾವು ಸ್ವಲ್ಪ ಲೇಟಾಗಿ ಎದ್ರೂ ಬೆಳಗ್ಗೆ ತಿಂಡಿ ಮಾಡೋದು ಏನಪ್ಪ ಅನ್ನೋ ಯೋಚನೆ ಇರಲ್ಲ. ರೈಸ್ ಮಾಡಿಕೊಂಡು ನಡೆದೋಗ್ಬಿಡುತ್ತೆ, ರೊಟ್ಟಿ ಮಾಡಿಕೊಂಡು ನಡೆದೋಗ್ಬಿಡುತ್ತೆ, ಅಥವಾ ಚಪಾತಿ ಮಾಡಿಕೊಂಡು ನಡೆದೋಗ್ಬಿಡುತ್ತೆ. ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಗೆ ನಾನು ಗುಂಟೂರು ಮೆಣಸಿನ್ಕಾಯಿ ಒಂದು 6 ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 4 ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ. ಇವಾಗ 1 ಗೆಡ್ಡೆ ಈರುಳ್ಳಿ ಕೂಡ ನಾನು ಸಣ್ಣ ಗೆಡ್ಡೆನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಇಂಚಷ್ಟು ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಆದಮೇಲೆ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಮತ್ತು ಜೀರಿಗೆ ಇದಿಷ್ಟನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು 1/4 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇಷ್ಟೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ನಾನು 6 ಟೊಮೆಟೊ ಅಂದರೆ ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ, ಅದರಿಂದ ನಾನು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿರೋದು. ಫಾರಮ್ ಟೊಮೆಟೊ ಅಂದರೆ ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ, ಅದರಿಂದ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಟೊಮೆಟೊ ತುಂಬಾ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದು ಒಂದು 5 ನಿಮಿಷನಾದರೂ ಹಿಡಿಯುತ್ತೆ. ಇಲ್ಲಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊತಾ ನಾನಿಲ್ಲಿ ಫ್ರೈ ಮಾಡ್ಕೋತೀನಿ. ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಈ ಹಂತದಲ್ಲಿ ನಾನು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪೌಡ್ರ್ ಕೂಡ ಸೇರಿಸ್ಕೊಂಡಿದ್ದೀನಿ. ಅಂದರೆ ಅರಿಶಿನದ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗಲೇ ನಾನು ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಚಟ್ನಿಗೆ ಆಮೇಲೆ ಉಪ್ಪು ಹಾಕೋದು ಬೇಡ, ಇವಾಗಲೇ ನಾವು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಚೆನ್ನಾಗಿ ಫ್ರೈ ಆಗಬೇಕು, ಬೇಗ ಸಾಫ್ಟ್ ಆಗುತ್ತೆ ಉಪ್ಪು ಹಾಕ್ಕೊಂಡ್ರೆ ಅಂದ್ಬಿಟ್ಟು ಉಪ್ಪನ್ನು ನಾನು ಇಲ್ಲೇ ಸೇರಿಸಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊತೀನಿ. ಇದು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ನೋಡಿ, ಇವಾಗ ಸಾಫ್ಟ್ ಆಗ್ತಾ ಇದೆ. ಈ ರೀತಿಯಾಗಿ ಸಾಫ್ಟ್ ಆಗಬೇಕು ಟೊಮೆಟೊ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಎಷ್ಟೊಂದು ಟೊಮೆಟೊ ಇತ್ತಲ್ವ, ಇವಾಗ ಇಷ್ಟ ಆಗಿದೆ. ತುಂಬಾ ಘಮ ಬರ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಬೇರೆ ಏನು ಸೇರಿಸ್ತಾ ಇಲ್ಲ, ಇಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ನೋಡಿ, ಇವಾಗ ತಣ್ಣಗಾಗಿದೆ. ನಾನು ಒಂದು ಮಿಕ್ಸಿ ಜಾರಿಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಟೊಮ್ಯಾಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ ಮತ್ತು ಹುಣಸೆಹಣ್ಣು ಮತ್ತು ಉಪ್ಪು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಬರ್ತೀನಿ. ತುಂಬ ನೈಸಿಗೆ ರುಬ್ಕೊಳ್ಳೋದು ಬೇಡ, ಇದನ್ನು ತರ್ತರಿಯಾಗಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಾನು ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ತೋರಿಸ್ತೀನಿ ನೋಡಿ ಯಾವ ಥರ ರುಬ್ಬಿದ್ದೀನಿ ಅಂತ. ತುಂಬ ನೈಸ್ ಮಾಡಿಲ್ಲ, ಸ್ವಲ್ಪ ದಪ್ಪಗೆ ಇದೆ ರುಬ್ಬಿರೋದು. ಇವಾಗ ಇದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕಿಲ್ಲ ನಾನು, ಜಾಸ್ತಿ ಕೂಡ ಹಾಕ್ಕೋಬೋದು, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ. ನಾನು ಇಲ್ಲೇನು ಒಂದು ವಾರ ಎಲ್ಲ ಇಡ್ತಾ ಇಲ್ಲ. ಒಂದು ವಾರ ಇಡಬೇಕು ಅನ್ನೋಂಗಿದ್ರೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಆದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಮತ್ತು 2 ಗುಂಡು ಮೆಣಸಿನ್ಕಾಯಿ ಮತ್ತು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು 2 ಮೆಣಸಿನ್ಕಾಯಿ, ಗುಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಬಣ್ಣ ಚೇಂಜ್ ಆಯಿತು ಈರುಳ್ಳಿದೆಲ್ಲ. ಇವಾಗ ನಾನು ರುಬ್ಕೊಂಡಿದ್ದಂಥ ಟೊಮೆಟೊ ಚಟ್ನಿನೂ ಕೂಡ ಒಗ್ಗರಣೆಗೆ ಸೇರಿಸಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ. ನಾವು ನೀರು ಬೇಡ ಅಂದ್ರೂ ಗಟ್ಟಿ ಚಟ್ನಿ ಬೇಕಂದರೆ ಹೀಗೇ ನಾನು ಬೇಯಿಸ್ಕೋಬೋದು. ನಾನು ಸ್ವಲ್ಪ ಇದು ಇಡ್ಲಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೇನೆ ನಾನು ಮಾಡ್ಕೊತಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಯಿಸ್ಕೊತೀನಿ. ನಾನು ಇಡ್ಲಿಗೆ ಮಾಡ್ಕೊತಾ ಇದ್ದೀನಿ, ಮತ್ತು ತುಂಬ ದಿವಸ ಎಲ್ಲ ಏನು ಇಡೋಷ್ಟು ಮಾಡ್ತಾಯಿಲ್ಲ, ನಾನು ಕಡಿಮೆನೇ ಮಾಡ್ತಾಯಿದ್ದೀನಿ. ಇದನ್ನು ನಾವು ನೀರು ಸೇರಿಸ್ತಾನೆ ಹಾಗೆ ಚೆನ್ನಾಗಿ ಒಗ್ಗರಣೆನಲ್ಲಿ ಬೇಯಿಸ್ಕೊಂಡ್ರೆ 1 ತಿಂಗಳವರೆಗೂ ನಾವು ಹೊರಗಡೆ ಇಟ್ಕೋಬೋದು, ಫ್ರಿಜ್ಜಲ್ಲಿ ಅಲ್ದಲೆ. ನಾನು ನೀರು ಸೇರಿಸ್ತಿರೋದ್ರಿಂದ ಒಂದು 2 ದಿವಸದವರೆಗೂ ಇಟ್ಕೋಬೋದು ಹೊರಗಡೆ. ಫ್ರಿಜ್ಜಲ್ಲಿ ಆದರೆ 1 ವಾರ 15 ದಿವಸ ಇಟ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಆದರೆ ಚೆನ್ನಾಗಿ ಬೇಯಿಸಬೇಕು, ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾನು ಈಗ ಉಪ್ಪೆಲ್ಲ ಮೊದಲೇ ಸೇರಿಸ್ಬಿಟ್ಟಿದ್ದೀನಲ್ವ, ಅದರಿಂದ ಇವಾಗ ಏನೂ ಸೇರಿಸೋದು ಬೇಡ. ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ, ಕೈ ಆಡಿಸ್ತಾ ಇರಬೇಕು, ಅಂದರೆ ತಿರುಗಿಸ್ಕೋತಾ ಇರಬೇಕು. ಇಲ್ಲ ಅಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಬಿಟ್ಬಿಡಬೇಕು ನಾವು. ಇಲ್ಲಿ ನೋಡಿ, ಈ ರೀತಿಯಾಗಿ ಕುದೀತಾ ಇದೆ.
ಇನ್ನೊಂದು 3-4 ನಿಮಿಷ ಬೆಂದರೆ ರೆಡಿ ಆಯಿತು ನೋಡಿ. ಬೆಂದು ರೆಡಿ ಆಯಿತು. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡ್ಕೋಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಉಪ್ಪು ಖಾರ ಕಡಿಮೆ ಇದ್ದರೆ ಸೇರಿಸ್ಕೋಬೋದು, ಖಾರದ ಪುಡಿ ಹಾಕೋಬೋದು, ಅಚ್ಚ ಖಾರದ ಪುಡಿ. ಖಾರ ಕಡಿಮೆ ಇದ್ದರೆ, ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೋದು. ನೋಡಿ ಈಗ ನಾನು ಇಡ್ಲಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಅನ್ನದ ಜೊತೆ, ಮುದ್ದೆ ಜೊತೆ, ಮತ್ತು ಚಪಾತಿ, ರೊಟ್ಟಿ ಮತ್ತು ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆ ಸೈಡ್ಗೆ ಹಾಕೋತಾ ಇದ್ರೆ ಉಪ್ಪಿನಕಾಯಿ ಥರ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಹೆಸರು ಬಂದು ಸವಿರುಚಿ ಆಟ. ಒಳ್ಳೊಳ್ಳೆ ವೀಡಿಯೋಸ್ನ ಮತ್ತು ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ.